ಬೆಂಗಳೂರಿನಲ್ಲಿ ಮತ್ತೊಂದು ಆಪರೇಷನ್ಗೆ ಜಿಬಿಎ ಸಜ್ಜಾಗಿದೆ. ಖಾಸಗಿ ಬಸ್ಗಳ ಬೇಕಾಬಿಟ್ಟಿ ನಿಲುಗಡೆಗೆ ಕೆಬಿಜಿ ಕಡಿವಾಣ ಹಾಕ್ತಾ ಇದೆ. ಇನ್ನು ಮುಂದೆ ಎಲ್ಲೆಂದರಲ್ಲಿ ಖಾಸಗಿ ಬಸ್ ನಿಲ್ಲಿಸಿದ್ರೆ ಎತ್ತಂಗಡಿ ಮಾಡಲಾಗುತ್ತೆ. ಅದರಲ್ಲೂ ಮೆಜೆಸ್ಟಿಕ್ಕು, ಕಲಾಸಿಪಾಳ್ಯ ಸೇರಿ ಹಲವು ನಿಲ್ದಾಣಗಳಲ್ಲಿ ಆಪರೇಷನ್ ಶುರು ಮಾಡ್ತಾರೆ. ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಆಪರೇಷನ್ ಪ್ರೈವೇಟ್ ಬಸ್ಸು ನಾವು ನೋಡ್ತಾ ಇರ್ತೀವಿ, ಊರಿಗೆ ಹೋಗ್ತಿರ್ತೇವಲ್ವಾ, ಪ್ರೈವೇಟ್ನವ್ರು ಹಾವಳಿರಿ ಬಸ್ನವ್ರದ್ದು ಯಮ ಬಂದಂಗೆ ಬರ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡಿರ್ತಾರೆ, ಪ್ರಶ್ನೆ ಮಾಡಿದ್ರೆ ರೌಡಿಸಮ್ ಮಾಡ್ತಾರೆ. ಈಗ ನೋಡಿ ಹೆಂಗಿದೆ, ಬಾಣ ಎಲ್ಲಿಂದ ಬರಬೇಕು, ಪ್ರಸಾದ ಎಲ್ಲಿಂದ ಬರಬೇಕು, ಶಂಖದಿಂದ ಬಂದರೆ ತೀರ್ಥ ಅಂತಾರಲ್ಲ, ಹಾಗೆ ಇದು ಆಪರೇಷನ್ ಶುರುವಾಗುತ್ತೆ, ಆಗಬೇಕು. ಕೃಷ್ಣ ಬೈರೇಗೌಡರು ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ, ಬಹಳ ಮೆಚ್ಚುಗೆ ವ್ಯಕ್ತವಾಗ್ತಾರೆ. ಪೊಲೀಸ್ ಅಧಿಕಾರಿಗಳು ಇರ್ತಾರಲ್ಲಿ ಕಮಕ್ಕಿಮ್ಮಿ ಕಾಣಂಗಿಲ್ಲ ಅಂತ ನೋಡಿ. ಟ್ರಾಫಿಕ್ ನಿಯಂತ್ರಣಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಎಲ್ಲಿ ಬೇಕೋ ಅಲ್ಲಿ ಹಚ್ಚಿರ್ತಾರೆ ರೀ ನೋಡಿ. ಈ ಪ್ರೈವೇಟ್ ಬಸ್ ಆಯ್ತು, ನೆಕ್ಸ್ಟ್ ಆಟೋಗೆ ಬರ್ತಾರೆ. ಆಟೋದ್ರದಂತೂ ನೋಡ್ಬೇಕು ರೀ, ಎಲ್ಲಿ ಫುಟ್ಪಾತು ಎಲ್ಲಿ ಜಾಗ ಗೊತ್ತೇ ಆಗ್ತಿರಲ್ಲ, ಹೋಗೋಕ್ಕೆ ದಾರಿ ಇರಲ್ಲ, ಟ್ರಾಫಿಕ್ಕು ಕೇಳಿದರೆ ರೌಡಿಸಮ್ ಕೆಲವರು ಆಟೋ ಚಾಲಕರು. ನೆಕ್ಸ್ಟು ಅದಕ್ಕೂ ಕೂಡ ಬರ್ತಾರೆ. ಈಗ ಸದ್ಯಕ್ಕೆ ಖಾಸಗಿ ಬಸ್ಗಳ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ಟ್ರಾಫಿಕ್ ಸಿಗ್ನಲ್ ಸುತ್ತಮುತ್ತ 75 ಮೀಟರ್ ಆವರಣದಲ್ಲಿ ಬಸ್ಸನ್ನು ನೀವು ನಿಲ್ಲಿಸುವಂತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಈಗ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರಾದ ಮೇಲೆ ಉತ್ತಮವಾದಂಥ ಬದಲಾವಣೆಗಳು ತರ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಪ್ರಶಂಸೆ ವ್ಯಕ್ತವಾಗ್ತಿದೆ. ಈ ಖಾಸಗಿ ಬಸ್ ಮಾಲೀಕರಿಗೆ ಯಾವ ರೀತಿ ಎಚ್ಚರಿಕೆ ಕೊಡಲಾಗುತ್ತೆ, ಅದರ ಜೊತೆಗೆ ನಿಯಮ ಮೀರಿ ಏನಾದರೂ ಪಾರ್ಕಿಂಗ್ ಮಾಡಿದರೆ ಯಾವ ರೀತಿ ಅವರಿಗೆ ಶಿಕ್ಷೆ ಕೊಡಲಾಗುತ್ತೆ? ನೋಡಿ, ಕಲಾಸಿಪಾಳ್ಯದಲ್ಲೂ ಕೂಡ ಅಷ್ಟೇ ಖಾಸಗಿ ಬಸ್ಗಳ ಹಾವಳಿ. ಏನು ಮಾರ್ಕೆಟ್ ಅನ್ನಂಗಿಲ್ಲ, ರೋಡ್ ಅನ್ನಂಗಿಲ್ಲ, ಫುಟ್ಪಾತ್ ಅನ್ನಂಗಿಲ್ಲ, ಯದ್ವಾ ತದ್ವಾ ಗಾಡಿ ಅಲ್ಲೇ ಹಾಕ್ತಿದ್ರು ಅವರು. ಕೇಳೋಕೆ ಹೋದರೆ ಅವರ ಸ್ವಂತ ಜಾಗ ಅನ್ನೋ ಥರ ನಡ್ಕೊಳ್ತಾ ಇದ್ರು. ಇಲ್ಲಿ ಆನಂದ್ರ ಸರ್ಕಲು ನೋಡ್ಬೇಕು ನೀವು, ಅವು ದೊಡ್ಡದು ಪ್ರೈವೇಟ್ ಕಂಪ್ನಿ ಅವೆಲ್ಲ, ಎಲ್ಲ ಅವ್ರದ್ದೇ ಜಾಗ ಅನ್ನೋ ಥರ ಒತ್ತುವರಿ ಮಾಡ್ಕೊಳ್ಳೋ ಥರ ಪಾರ್ಕ್ ಮಾಡ್ತಾಯಿದ್ರು. ಈಗಲೂ ಮಾಡ್ತಾನೆ ಇರ್ತಾರೆ. ಸಿಗ್ನಲ್ ಅನ್ನಂಗಿಲ್ಲ, ಟ್ರಾಫಿಕ್ ಅನ್ನಂಗಿಲ್ಲ, ಅದು ರಸ್ತೆ ಮಧ್ಯದಲ್ಲಿ ಅಕ್ಕಪಕ್ಕ ನಿಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಕಡಿವಾಣ ಹಾಕಲಿಕ್ಕೆ ಇದು ಉತ್ತಮವಾದಂಥ ಅಸ್ತ್ರ ಕೃಷ್ಣ ಬೈರೇಗೌಡರದು. ಆದಷ್ಟು ಬೇಗ ಶುರು ಮಾಡಿ, ಎಲ್ಲಿ ಸಿಗ್ನಲ್ ಇರ್ತಾವೋ ಅದರ ಸುತ್ತಮುತ್ತ 75 ಮೀಟ್ರು ಎಲ್ಲೂ ಕೂಡ ನೀವು ಬಸ್ಗಳನ್ನು ನಿಲ್ಲಿಸುವಂತಿಲ್ಲ. ಇಲ್ಲ ಅಲ್ಲಿ ಹೋಗಿದ್ದೀನಿ, ಟೀ ಕುಡಿಯೋಕೆ ಹೋಗಿದ್ದೀನಿ, ಅದಕ್ಕೆ ಹೋಗಿದ್ದೀನಿ, ಯಾವ ಕಾರಣನೂ ಹೇಳಂಗಿಲ್ಲ. ಖಂಡಿತವಾಗಲೂ ದೊಡ್ಡ ಮಟ್ಟದ ದಂಡ ಹಾಕ್ತಾರೆ. ಖಾಸಗಿ ಬಸ್ಗಳ ಮಾಲೀಕರು ಕೂಡ ನಿಮ್ಮ ಸಿಬ್ಬಂದಿಗಳಿಗೆ ನೀವು ಎಚ್ಚರಿಕೆಯನ್ನು ಕೊಡಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಮೇಲೆ ಉತ್ತಮ ಬದಲಾವಣೆಗಳನ್ನ ಮಾಡ್ತಿದ್ದಾರೆ. ಸಾರ್ವಜನಿಕವಾಗಿ ಉತ್ತಮ ಪ್ರಶಂಸೆ ವ್ಯಕ್ತವಾಗ್ತಿದೆ. ಈಗ ನೋಡಿದ್ರೆ ಖಾಸಗಿ ಬಸ್ಗಳಿಗೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಇದು ಹೇಗೆ ವರ್ಕೌಟ್ ಆಗುತ್ತೆ, ಟ್ರಾಫಿಕ್ ಯಾವ ರೀತಿ ಕಂಟ್ರೋಲ್ ಆಗ್ಬೋದು ಅಂತ? ಪ್ರಭು, ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ಟ್ರಾಫಿಕ್ ದಟ್ಟಣೆ ಹೆಚ್ಚಳ ಆಗ್ತಾ ಇದೆ. ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗ್ತಾ ಇಲ್ಲ. ಎಷ್ಟೇ ಫ್ಲೈಓವರ್ಗಳ ನಿರ್ಮಾಣ ಮಾಡಿದ್ರು, ಎಷ್ಟೇ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಟ್ರಾಫಿಕ್ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಈಗಾಗಲೇ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಫುಟ್ಪಾತ್ ಒತ್ತುವರಿ ತೆರವನ್ನು ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಕಳೆದ 15 ದಿನಗಳಿಂದ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವಾಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಮೇಲೆ ಮತ್ತು ಫುಟ್ಪಾತ್ ಮೇಲೆ ಇದ್ದಂಥ ಅನಾಥ ವಾಹನಗಳ ತೆರವನ್ನು ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಮತ್ತೊಂದು ಪ್ಲಾನನ್ನು ಮಾಡೋಕ್ಕೆ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ಕೂಡ ಬೆಂಗಳೂರಿನ ಜಿಬಿಎ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೆಂಗಳೂರಲ್ಲಿ ಖಾಸಗಿ ವಾಹನಗಳಿಂದ ಅತಿ ಹೆಚ್ಚು ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ. ಖಾಸಗಿ ಬಸ್ಗಳಿಂದ ಬೆಂಗಳೂರಿನ ವಿವಿಧ ಭಾಗದಲ್ಲಿ ವೀಕೆಂಡ್ ಸಂದರ್ಭದಲ್ಲಿ, ಜೊತೆಗೆ ಹಬ್ಬ ಹರಿದಿನ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ ಅಂತ ಈ ಹಿಂದೆ ಕೂಡ
ಸಾಕಷ್ಟು ಆರೋಪಗಳು ಕೂಡ ಇತ್ತು. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಬೆಂಗಳೂರಿಗೆ ಎಂಟ್ರಿ ಆಗಿರುವಂಥ ಖಾಸಗಿ ವಾಹನಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೊರಗಡೆನೇ ಇಡೀ ಖಾಸಗಿ ಬಸ್ಗಳನ್ನು ಕಾರ್ಯಾಚರಣೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನವನ್ನು ಕೂಡ ಮಾಡಿತ್ತು. ಅದು ಪ್ಲಾನ್ ಕೂಡ ಸಕ್ಸಸ್ ಆಗುವಂಥ ಆಗಿಲ್ಲ. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸಿಗ್ನಲ್ ಪಕ್ಕ ನಿಲ್ಲುವಂಥ ಖಾಸಗಿ ಬಸ್ಗಳನ್ನು ಎತ್ತಂಗಡಿ ಮಾಡೋಕ್ಕೆ ಸರ್ಕಾರ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹಬ್ಬ ಹರಿದಿನ ಬಂದಂಥ ಸಂದರ್ಭದಲ್ಲಿ ಜೊತೆಗೆ ವೀಕೆಂಡ್ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಕಳಸಿಪಳ್ಳಿ ಆಗಿರೋದು, ಮೆಜೆಸ್ಟಿಕ್ ಆಗಿರೋದು, ಆನಂದರಾವ್ ಸರ್ಕಲ್ ಆಗಿರೋದು, ಬ್ಯಾಟರಾಯನಪುರ, ಹೆಬ್ಬಾಳ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಸಿಗ್ನಲ್ ಪಕ್ಕ ಇದ್ರೂ ಸಹ ಖಾಸಗಿ ಬಸ್ಸುಗಳು ಗಂಟೆಗಟ್ಟಲೆ ನಿಂತ್ಕೊಂಡು ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ಸಿಗ್ನಲ್ ಪಕ್ಕ ಖಾಸಗಿ ಬಸ್ಸುಗಳು ನಿಲ್ತವೆ ಅವನ್ನ ಕೂಡಲೇ ತೆರವು ಮಾಡಿ ಅಂತ ಜಿಬಿ ಅಧಿಕಾರಿಗಳಿಗೆ ಮತ್ತು RTO ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಟ್ರಾಫಿಕ್ ದಟ್ಟಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸುರಂಗ ರಸ್ತೆಗಳನ್ನು ಸರ್ಕಾರ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಮೊದಲ ಹಂತದವಾಗಿ ಖಾಸಗಿ ಬಸ್ಗಳನ್ನು ಎತ್ತಂಗಡಿ ಮಾಡೋಕ್ಕೆ ಸರ್ಕಾರ ತೀರ್ಮಾನವನ್ನು ಸಹ ಮಾಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.